ನಾವು ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ. ಸ್ವಲ್ಪ ಜೋರು ಮಾಡೋದಮ್ಮ. ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ 1.5 ವರ್ಷದಿಂದ. ಇಸ್ಮೈಲ್ ಎಮ್ ಅಂತ ಟ್ರೈನರ್ ಪ್ಲಸ್ ಕಮ್ ಓನರ್ ಅವರೇ. ಅವ್ರು ಬಂದುಬಿಟ್ಟು ನಮಗೆ ಆಕಾಂಕ್ಷ ಅಂತ ಹೆಸರು ಹೇಳಿದ್ದಾರೆ. ನಾವು ಹಿಂದೂಸು ಅಂತೇಳ್ಬಿಟ್ಟು ಜಿಮ್ಮಲ್ಲಿ ಎಲ್ಲ ಕಡೆ ಆಂಜನೇಯ ಗಣೇಶ ಈ ಥರ ಎಲ್ಲ ದೇವ್ರ ಫೋಟೋಗಳಿದ್ದಾವೆ. ಅದರಿಂದ ನಾವು ಹಿಂದೂ ಜಿಮ್ ಅಂತಲೇ ಅಂದ್ಕೊಂಡಿದ್ದೀವಿ. ಈಗ ರೀಸೆಂಟಾಗಿ ಗೊತ್ತಾಗಿದೆ, ಒಂದು 5-6 ತಿಂಗಳಿಂದ ಅವರು ಹಿಂದೂ ಅಲ್ಲ ಮುಸ್ಲಿಮ್ ಅಂತ ಹೇಳ್ಬಿಟ್ಟು. ನಾವು ವರ್ಕೌಟ್ ಮಾಡಿದ್ವಾಗ ಹಂಗೆ ಬಾಡಿ ಪಾರ್ಟ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ, ವರ್ಕೌಟ್ ಹೇಳ್ಕೊಡ್ಬೇಕಾರ ಈ ಥರ ಮಾತಾಡ್ತಿದ್ರು. ಬಟ್ ರೀಸೆಂಟಾಗಿ ಲೇಡೀಸ್ ರೂಮಾಗೆ ಡ್ರೆಸ್ ಚೇಂಜ್ ಮಾಡ್ತಿರೋದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಂತೂ ಯಾವ ಕ್ಯಾಮ್ರಾ ಇಲ್ಲ. ಅವರು ಯಾವ ಥರ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದಾರೋ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಟ್ಟು ನಮಗೆ ಮೊಬೈಲಲ್ಲಿ ತೋರಿಸ್ತಾರೆ. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ನ ಇಷ್ಟ ಬಂದಂಗೆ ನೀನು ಇರಬೇಕು, ನಾನು ಕರೆದಾಗೆಲ್ಲ ನೀನು ಬರಬೇಕು, ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಒಂದು ದಿವಸ ಹಂಗೆ 27 ಮಾರ್ಚ್ ಅವತ್ತು ರಾತ್ರಿ ಅತ್ಯಾಚಾರ ಮಾಡಿದ್ದಾರೆ ಅವರ ಜಿಮ್ಮಲ್ಲಿ ಮಾಡಿಬಿಟ್ಟು. ಈಗ ಅದನ್ನು ವಿಡಿಯೋ CCTV ಫುಟೇಜ್ ಕೆಳಗನೆ ಅತ್ಯಾಚಾರ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಈಗ ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನನ್ನ ಕೆಳಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು, ಕರಾಟೆ ಕ್ಲಾಸ್ ಓಪನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ಜಿಮ್ಮಲ್ಲಿ ಜನ ಇಲ್ಲ, ದುಡ್ಮೆ ಇಲ್ಲ, ಹೆಣ್ಮಕ್ಳು ಈ ಥರ ಆಗಿದೆ ಅಂತೇಳಿ ಯಾರೂ ಬರ್ತಿದ್ದಿಲ್ಲ. ಅವ್ರು ಕೆಟ್ಟದಾಗೆ ಬಿಹೇವಿಯರಿಂದ ಯಾರು ಹೆಣ್ಮಕ್ಳು ಹೋಗ್ತಿದ್ದಿಲ್ಲ ಜಿಮ್ಮಿಗೆ. ಈಗ ಕೆಳಗೆ ನಾನು ಓಪನ್ ಮಾಡಬೇಕು, ನನಗೆ ದುಡ್ಡು ಬೇಕು, 4 ಲಕ್ಷ ಕೊಡು, ಇಲ್ಲ ನಿನ್ನ ತಾಲಿ ಉದ್ದಕ್ಕೈತಲ್ಲ ನಿನ್ನ ತಾಲಿನೇ ತೆಗೆದುಕೊಡು, ಬಂಗಾರ ಕೊಡು, ಇಲ್ಲ ಅಂದರೆ ನಾನು ಅದು ವಿಡಿಯೋ ಸೋಷಲ್ ಮೀಡಿಯಾಗೆ ಹಾಕ್ತೀನಿ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ರೆಸ್ಪಾಂಡ್ ಆಗಿಲ್ಲ. ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದೆ. ಆಮೇಲೆ ಅವರು ಯಾವ ಥರ ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ಇವಳು ಬರ್ತಾಳೆ ನನ್ನ ಹತ್ರ ಅನ್ನೋ ರೀತಿ ಕೆಳಗೆ ಇಳಿದ್ಬಿಟ್ಟು ನಮ್ಮ ಮನೆಯವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ನೀನು ಹೆಂಡತಿ ಜೊತೆ ನನ್ನ ಹತ್ರ ಈ ಥರ ಫೋಟೋ ಇದೆ, ಈ ಥರ ವಿಡಿಯೋ ಇದೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನಿಮ್ಮ ಹೆಂಡತಿ ಹೊರಗೆ ಬಂದರೆ ನಾವೇನು ಮಾಡಿದ್ರೆ ಅದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಎದುರಿಸ್ತಾರೆ. ಈ ಥರ ಈಗ ಒಂದು 3-4 ಮಂತ್ಸಿಂದ ಆಗ್ತಿರೋದು ಸರ್ ಇದೆಲ್ಲ. ಏನಂತ ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಸರ್ ಅವ್ರಿಗೆ ನಾನು? ನನಗೇನು ಬರುತ್ತೆ ಸರ್ ಅದರಿಂದ? ನನ್ನ ವಿಡಿಯೋಸು ನಾವು ಹೊರಗೆ ಸೋಷಲ್ ಮೀಡಿಯಾಗೆ ಹಾಕೊಂಡಿದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಅದರಿಂದ ನಾವು ಎದುರ್ತೀವಿ. ಅದನ್ನು ತಗೊಂಡು ನಾವು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ನಮಗೇನಿದೆ? ವೆಲ್ ಸೆಟಲ್ಡ್ ನಾವು. ಅವ್ರು ಕೊಡ ಅದು ಜಿಮ್ ಅಲ್ಲಿ ಒಂದು ಮೊಬೈಲ್ ಮೇಡಮ್ ಹೇಳ್ತೀನಿ ಮ್ಯಾಮ್. ಅದು ಜಿಮ್ಮಲ್ಲಿ ಒಂದು ದಿವಸ ಮೊಬೈಲ್ ಕಳೆದೋಗುತ್ತೆ. ನಾನು ಪೀರಿಯಡ್ಸಲ್ಲಿ ಇದ್ದೀನಿ ಅಂತೇಳಿ 3-4 ಡೇಸ್ ಹೋಗಲಿಲ್ಲ ಜಿಮ್ಮಿಗೆ. ಅದು ನೆಕ್ಸ್ಟ್ ಡೇ ಹೋಗ್ತೀನಿ. ಹೋದಾಗ ಅವರು ಜಿಮ್ಮಲ್ಲಿ ಮೊಬೈಲ್ ಕಳೆದೋಗಿದೆ, ಎಲ್ಲರ ಹತ್ರ ಸೈನ್ ಮಾಡಿಸ್ಕೊಂಡಿದ್ದೀನಿ, ಇವಾಗ ನೀನು ಮಾಡು ಅಂತೇಳಿ ಎಂಟಿ ಪೇಪರ್ ತಗೊಂಬಂದಿದ್ದಾರೆ. ಅದರಲ್ಲಿ ಏನಿಲ್ಲ ಓದೋಕ್ಕೆ ಅಂತೇಳಿ ಮೊಬೈಲಿಂದೆ ಅಲ್ವಾ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸೈನ್ ಮಾಡಿದ್ದೆ. ಈಗ ನಾವು ಒಬ್ಬರಿಗೆ 10,000 ಕೊಡ್ತೀವಿ, 20,000 ಕೊಡ್ತೀವಿ ಅಂತಂದಾಗ ನಾವು ಯಾವುದೇ ಪ್ರೂಫ್ ಇಲ್ಲದಾಗ ಕೊಡ್ತೀವಾ? ಈಗ ಮತ್ತೆ ಅವ್ರು ನಮಗೆ ವಾಪಸ್ ಕೊಡ್ತಾರೆ ಇಲ್ಲ ಅನ್ನೋದಕ್ಕೆ ಎದಕ್ಕೆ ಆಗಲಿ ಪ್ರೂಫ್ ಇರಬೇಕಂತ ಫೋನ್ಪೇ ಮಾಡ್ತೀವಿ, ಇಲ್ಲ ರೆಕಾರ್ಡ್ ಮಾಡ್ಕೊತೀವಿ, ಇಲ್ಲ ಅದನ್ನು ವಿಡಿಯೋ ಮಾಡ್ತೀವಿ. ಯಾವುದೇ ಪ್ರೂಫ್ ಇಲ್ಲದಾಗೆ ಅವ್ರು 4 ಲಕ್ಷ ಕೊಟ್ಟಿದ್ದಾರೆ ಅಂತ ಹೆಂಗೆ ಹೇಳ್ತಾರೆ ಅವರು? ಅದನ್ನು ಫುಟೇಜ್ ತೆಗಿಸ್ರಿ ಸರ್, ಅವ್ರು ಎಲ್ಲಿ ಕೊಟ್ಟಿದ್ದಾರೋ. ಅದೇ $4 ಲಕ್ಷ ಇಸ್ಕೊಂಡು ಸೈನ್ ಮಾಡಿದೀವಿ
ಈಗ ನಾನು ಯಾಕೆ ಸರ್ ಅವ್ರ ಸಹವಾಸಕ್ಕೆ ಹೋಗ್ಲಿ? ನನಗೊಂದು ಫ್ಯಾಮ್ಲಿ ಇದೆ, ನನಗೆ ಮಕ್ಕಳಿದ್ದಾರೆ, ವೆಲ್ ಸೆಟಲ್ಡ್ ಹಸ್ಬೆಂಡ್. ನಾನು ಯಾಕೆ ಅವ್ನ ಸಹವಾಸಕ್ಕೆ ಹೋಗ್ಲಿ? ನಾನೇನು ಸಿಂಗಲ್ಲ? ನನಗೆ ಹಿಂಗೆ ಮೋಸ ಮಾಡಿದ್ರೆ ನೀನು ನನಗೆ ಕಟ್ಕೊ ಅಂತ ಕುತ್ಕೊಳಕ್ಕೆ ನಾನು ಯಾಕೆ ಹೋಗ್ಲಿ? ಫಸ್ಟ್ ಆಫ್ ಆಲು ಅದು ಅವ್ರು ಎಲ್ಲಿ ಹೋಗಿದ್ದಾರೆ ಅದನ್ನು ಫುಟೇಜ್ ತೆಗಿಸ್ರಿ. ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಿದಾರಲ್ವಾ, ಅದಕ್ಕೆ ಪ್ರೂಫ್ ಬೇಕಲ್ವಾ? ತಗೊಂಡೇ ಇಲ್ಲ, ನನಗೆ ಅವಶ್ಯಕತೆನೇ ಇಲ್ಲ ಸರ್ ಅದರಿಂದ ದುಡ್ಡಿಂದು. ಅದು ನಂದು ಆಡಿಯೋ ಅಲ್ಲ ಸರ್ ಅದು ಮೇಡಮ್, ನಾನೇನು ಮಾತಾಡಿಲ್ಲ ಅವ್ರ ಜೊತೆ. ಇಲ್ಲ ಇಲ್ಲ ಮ್ಯಾಮ್, ನಾನು ಏನು ಮಾಡಿಲ್ಲ, ಮಾತಾಡಿಲ್ಲ ನಾನು ಅವ್ರ ಜೊತೆಗೆ. ಅವರ ಮದರ್ ಜೊತೆಗ ಇಲ್ಲ 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 ಮಾತಾಡಿ. ಮತ್ತೆ ಅದನ್ನ ರೆಕಾರ್ಡ್ ಮಾಡ್ಬೇಕಾಗಿತ್ತಲ್ವಾ? ಅದೆಲ್ಲಿ ರೆಕಾರ್ಡ್? ಇಲ್ಲ ಇಲ್ಲ ನಾನು ಯಾಕೆ ಅವ್ರ ಫ್ಯಾಮ್ಲಿಗೆ ಮಧ್ಯೆಗೆ ಹೋಗ್ಲಿ ಸರ್? ನನಗೇನು ಬರುತ್ತೆ ಅದರಿಂದ? ಏನು ಸಿಗುತ್ತೆ? ಈಗ ಕಾಸಿ ಸರ್ ನಾವು ಜಿಮ್ಮಿಗೆ 10 ಮೇಲೆ ಹೋಗ್ತೀವಿ. 10 ಮೇಲೆ ಹೋದಾಗ ಆಲ್ಮೋಸ್ಟ್ ಲೇಡೀಸೇ ಜಾಸ್ತಿ ಇರ್ತಾರೆ. ನಾವು ಅದರಲ್ಲಿ ಯಾವುದೇ ಬರ್ಡೇ ಆಗಲೂ ನಾವು ಹಿಂಗೆ ಹೋಗ್ತೀವಿ ಪಾರ್ಟಿಗೆ, ಬರ್ಡೇ ಪಾರ್ಟೀಸ್ ಮಾಡೋಕ್ಕೆ. ಅವು ಎಲ್ಲ ಫೋಟೋಸ್ ನನ್ನ ಹತ್ರನೇ ಇದ್ದಾವೆ. ನಾನು ಪೋಸ್ಟ್ ಮಾಡಿದ್ದೀನಿ, ಪಬ್ಲಿಕ್ಕಾಗಿ ಪೋಸ್ಟ್ ಮಾಡಿದ್ದೀನಿ, ಎಲ್ಲ ಗ್ರೂಪಾಗಿರೋ ಫೋಟೋಸ್ನೇ. ಅವು ನಾವು ಕ್ರಾಪ್ ಮಾಡಿಬಿಟ್ಟು ಆ ಥರ ರಿವೀಲ್ ಮಾಡಿದ್ದಾರೆ ಅವ್ರ ಫೋಟೋಸ್ನ. ರಾತ್ರಿದೇ ಆಗಲಿ ಸರ್, ನಾವು ಈವ್ನಿಂಗ್ ಟೈಮೇ ಹೋಗೋದು, 6 ಮೇಲೆ ಹೋಗೋದು, ಎಲ್ಲರೂ ಊಟಕ್ಕೆ ಹೋಗೋದು, ಬ್ಯಾಚೇ ಹೋಗೋದು ನಾವು. ಎಲ್ಲರೂ ಹೋಗಿದ್ದೀವಿ ಸರ್, ಬಾಲ ಸತಿ ಹೋಗಿದ್ದೀವಿ. ಅವು ಫೋಟೋಸ್ ಇದ್ದಾವೆ ನನ್ನ ಹತ್ರ, ಗ್ರೂಪಿನ ಫೋಟೋಸ್ ಇದ್ದಾವೆ. ಹೌದು ಸರ್, 11:30 ನೈಟ್. ಅವರೇ ಸರ್, ಇಸ್ಮಾಯಿಲ್ ಎಮ್ ಅಂತಿದ್ದಾರಲ್ಲ ಅವರು. ನೀವು ಈ ಥರ ನಮ್ಮ ಜೊತೆ ಇವತ್ತು ಇದ್ದಿಲ್ಲ ಅಂದರೆ ನಾನು ಅದನ್ನು ಸೋಷಲ್ ಮೀಡಿಯಾಗೆ ಹಾಕ್ತೀನಿ, ಡ್ರೆಸ್ ಚೇಂಜಿಂಗ್ ವಿಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ನಮ್ಮ ಜೊತೆ ಚೆನ್ನಾಗಿದ್ದರೆ ನಾನು ಅದನ್ನು ವಿಡಿಯೋ ಡಿಲೀಟ್ ಮಾಡ್ತೀನಿ, ಇಲ್ಲ ಸೋಷಲ್ ಮೀಡಿಯಾಗೆ ಹಾಕ್ತೀನಿ. ಸರ್ ನಮಗೆ ಯಾರು ಸಪೋರ್ಟ್ ಇಲ್ಲ ಸರ್ ಇಲ್ಲಿ. ಫಸ್ಟ್ ಆಫ್ ಆಲ್ ಅವ್ರು ಏನಂದಿದ್ದಾರೆ, ಅದನ್ನು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಪರವಾಗಿ ಕರೆಸ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತಾರಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ಇದಂತ ಬೇಕಂತಾನೆ ಮಾಡಿರೋದಂತ ಅನಿಸ್ತಿಲ್ವಾ? ನೋಡಿದ್ದೀನಿ ಸರ್. ಅದರಲ್ಲಿ ಫೋಟೋ ಜೊತೆಗಿರುವ ಇದಾವೆ, ಆದ್ರೆ ಅವ್ನು ಆತರ ಬ್ಲಾಕ್ ಮೇಲ್ ಮಾಡಿರೋ ಫೋಟೋ ತರ ಕಾಣಲ್ಲ ಸರ್. ನಾವು ಊಟಕ್ಕೆ ಹೋದಾಗ, ಫ್ರೆಂಡ್ಸ್ ಎಲ್ಲ ಬರ್ಡೇ ಪಾರ್ಟಿಗೆ ಹೋದಾಗ ಸೆಲ್ಫಿ ತಕ್ಕೊಂಡಿರೋದು ಫೋಟೋಸ್ ಸರ್ ಅವು. ಮೇಡಮ್ ಹಿಂಗೆ ನಾವು ಕುತ್ಕೊಂಡಿರ್ತೀವಿ ಬೆಂಚಾಗಿ, ಹಿಂಗೆ ಸೆಲ್ಫಿ ತಕೊಂಡಿರ್ದಿರವು. ಪಕ್ಕಗೆ 4-5 ಜನ ಇರ್ತಾರೆ. ಹಾಂ ನೋಡಿದ್ದೀನಿ ಮೇಡಮ್. ಅದೇ ಮ್ಯಾಮ್ ಜೊತೆಗೆ ಇದೆ. ನಾನೇ ಹೇಳ್ತಿದ್ದೀನಲ್ವ, ನಾವೆಲ್ಲ ಊಟಕ್ಕೆ ಹೋದಾಗ ತಕ್ಕೊಂಡಿರೋದು ಫೋಟೋಸೇ ಅವು. ಕೆಲವೊಂದು ಫೋಟೋಸ್ ಇದ್ದಾವಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿರೋದು ರೀಲ್ಸ್ನ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅದನ್ನು ಹಾಕಿದ್ದಾರೆ ಅದ್ರಾಗೆ. ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಈಗ ಆ ಥರ ಯಾರಾದರೂ ಫೋಟೋ ರಿವೀಲ್ ಮಾಡ್ತಾರಾ? ರೀಸೆಂಟಾಗಿ ಗೊತ್ತಾಗಿದೆ ಸರ್, 5-6 ತಿಂಗಳಾಯ್ತು. ಆವಾಗಿಂದ ಅವ್ರ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತೇಳಿ ನಾವು ಜಿಮ್ ಬಿಟ್ಟು ಬೇರೆ ಕಡೆ ಜಿಮ್ಮಿಗೆ ಜಾಯ್ನ್ ಆಗಿದ್ದೀವಿ. ನಾವು ಆ ಜಿಮ್ ಬಿಟ್ಟು ಬೇರೆ ಕಡೆ ಹೋದಾಗಿಂದ ಈ ಥರ ಟಾರ್ಚರ್ಗಳು ಜಾಸ್ತಿ ಆಗಿದ್ದಾವೆ ನಮಗೆ. 1.5 ವರ್ಷ ನಾವು ಆ ಜಿಮ್ಮಿಗೆ ಯಾವಾಗ ಹೋಗ್ತಿದ್ದೀವೋ ಆವಾಗಿಂದನೇ ಅವ್ರ ಪರಿಚಯ. ಅವ್ರ ಫಸ್ಟ್ ಮ್ಯಾರೇಜ್ ಆಗಿರೋದು 3 ವರ್ಷ ಕೆಳಗೆ. ನಾನು ಜಿಮ್ಮಲ್ಲಿ ಜಾಯಿನ್ ಆಗಿರೋದು 1.5 ವರ್ಷ ಆಯಿತು. ಅವ್ರ ಫಸ್ಟ್ ಮದುವೆ ನನ್ನಿಂದನೇ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ತಿದಾರಲ್ಲ, ಅವ್ರ ಫಸ್ಟ್ ಮದುವೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂದರೆ, ಅವರು 10 ವರ್ಷದಿಂದ ಒಬ್ಬರು ಆಂಟಿ ಜೊತೆ ರಿಲೇಷನಲ್ಲಿ ಇದ್ದಾರೆ. ರೀಸೆಂಟಾಗಿ 1 ವರ್ಷ ಹಿಂದ್ಗಡೆ ಆ ಆಂಟಿ ಮನೆ ಹತ್ರ ಹೋಗಿ ಇವ್ರು ಜಗಳ ಮಾಡಿದ್ದಾರೆ. ಅದಕ್ಕೆ 3 ಹೆಣ್ಮಕ್ಳು, ಅವ್ರ ಹೆಸರು ಹೇಳಲ್ಲ,
ಆ ಹೆಣ್ಮಕ್ಳು ಹೋಗ್ಬಿಟ್ಟು ವಿದ್ಯಾನಗರಲ್ಲಿ ಕೇಸು ಕೊಟ್ಟಿದ್ದಾರೆ. ನೀವು ವಿಚಾರಣೆ ಮಾಡಿ ಬೇಕಾದ್ರೆ ಅಲ್ಲಿನೂ ಅವ್ರ ಹೆಸರು ಮೇಲೆ ಕೇಸ್ ಐತಿ. ಯಾರ್ ಇಸ್ಮಾಯಿಲ್ ಮೇಲೆ? ಹೌದು, ವಿದ್ಯಾನಗರ್ ಪೊಲೀಸ್ ಸ್ಟೇಷನ್. ಯಾವ ಕೇಸ್ ಇದೆ? ಆ ಹುಡುಗಿರ ಹತ್ರ ಅವ್ರಿಗೆ ಆ ಗಂಡನ್ಗೆ ಫೋಟೋ ತೋರಿಸಿದ್ದಾರೆ. ಆ ಹುಡುಗಿ Blackmail ಕೇಸಾ? ಆ ಹುಡುಗಿ ಯಾರಿದ್ದಾರೋ ಆ ಹುಡುಗಿ ಅವ್ರ ಕೆನ್ನೆ ಮೇಲೆ ಮುದ್ದು ಕೊಟ್ಟಿರೋದಂತೇಳಿ ಅವ್ರ ಗಂಡನ ಹತ್ರ ಫೋಟೋ ತೋರಿಸಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಅವ್ರದ್ದು ಏನಾಗಿದೆ ಗೊತ್ತಿಲ್ಲ. ಒಟ್ಟು ಇವ್ರು ಹೋಗಿ ಮನೆ ಹತ್ರ ಜಗಳ ಮಾಡಿದ್ದಾರೆ. ಅದೇ ಸಲುವಾಗಿ ಆ ಹುಡುಗಿ ವಿದ್ಯಾನಗರ ಅದೇ ಆಂಟಿ ವಿದ್ಯಾನಗರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಹುಡುಗಿಯರ ಜೊತೆ ಈ ತರ ಇತ್ತು ಅಫೇರ್ ಇತ್ತು ಅಂತ ಹೌದು ಸರ್. ಬೇರೆ ಬೇರೆ ಹೆಸರು ಹೇಳಿದಾಗ ಅನ್ನೋದಿದೆ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಬಾಲ ಜನ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದ್ದ ಆ ಥರವು ಫೋಟೋಸ್ಗಳು ವಿಡಿಯೋಸ್ಗಳು ಬಾಲ ಇದ್ದಾವೆ ಅವ್ರ ಮೊಬೈಲಾಗಿ. ಪೊಲೀಸ್ ಅವರ ಹೇಳಿದ್ದಾರೆ ಇಷ್ಟಕ್ಕೊಂದು ವಿಡಿಯೋಸ್ಗಳು ಇದ್ದಾವೆ ಅಂತೇಳಿ. ಅವರೆಲ್ಲರೂ ಬರ್ತಾರೆ. ಈಗ ಅವರೆಲ್ಲರ ಹೆಸರು ನನಗೆ ಗೊತ್ತು ಸರ್. ನಮ್ಮ ಜೊತೆ ವರ್ಕೌಟ್ ಮಾಡೋರು ಅವರು. ಬಾಲಸತಿ ಸರ್ ಅವ್ರಿಗೆ ಅದೇ ರೀತಿ ಆಗಿದೆ. ಕೆಲವೊಂದು ಹೆಣ್ಮಕ್ಳುಗಳು ಅವರು ಕೇಳಿದಷ್ಟು ದುಡ್ಡು ಹಾಕಿದ್ದಾರೆ. ಫೋನ್ ಪೇದಲ್ಲಿ ಬರುತ್ತೆ. ಬಾಲ ಜನ ಫೋನ್ ಪೇದಲ್ಲಿ ಕೆಲವೊಂದು ಕ್ಯಾಶ್ ಕೊಟ್ಟಿದ್ದಾರೆ. ಅವೆಲ್ಲ ಅದು ಪೊಲೀಸ್ ಅವ್ರು ತೆಗಿತಾರೆ ಎಲ್ಲ. ಬಾಲ ಜನ ಇದ್ದಾರೆ ಒಂದು 15. ನನಗೆ ಗೊತ್ತಾಗಿ ಒಂದು 15 ಜನ 16 ಜನ ಇದ್ದಾರೆ. ಎಲ್ಲ ಜಿಮ್ಗೆ ಬರೋ ಹೆಣ್ಮಕ್ಳೇ ಅವರು ಟಾರ್ಗೆಟ್. ಹಿಂದೂ ಹೆಣ್ಮಕ್ಳೇ ಅವ್ನ ಟಾರ್ಗೆಟ್. ಮೇಡಮ್ ಅದೇ ಹೇಳ್ತಿದ್ದೀನಿ, ನನಗಿಲ್ಲಿ ಯಾರು ಸಪೋರ್ಟ್ ಇಲ್ಲ. ಇವಾಗ ಸರ್ ಗೊತ್ತಾದಾಗ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದಾಗ ನಾನು ಇಲ್ಲಿ ತನಕ ಬಂದಿದ್ದೀನಿ ಸರ್. ಇಲ್ಲಿ ಯಾರು ಗೊತ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮಗೆ ನಾವು ಬೇರೆ ಕಡೆಯಿಂದ ಬಂದಿರೋದು ಕೆಲಸ ಏನು ಮಾಡ್ತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಅಲ್ಲಿಗೂ ನಮ್ಮ ಮನೆಯವರು ಕೆಲಸ ಮಾಡೋ ಜಾಗದಾಗ ಹೋಗಿ ಹಿಂಗೆಲ್ಲ ಆಡಿದೆ. ನಮ್ಮ ಮನೆಯವ್ರು ಒಂದೇ ಹೇಳಿದ್ರು, ನನಗೆ ವಿಷ ಕೊಡು, ನಾನು ಇಲ್ಲಿ ಸತ್ತೋಗ್ಬಿಡ್ತೀನಿ, ಏನು ಇಂಥವೆಲ್ಲ ಅಂತೆ. ಅದು ಫಸ್ಟ್ ನಿಜಾನೋ ಸುಳ್ಳೋ ತಿಳ್ಕೊಬೇಕು. ಫಸ್ಟ್ ನಾನು ತಪ್ಪಿದ್ರೆ ನಾನು ಇಲ್ಲಿ ತನಕ ನಾನು ಬರ್ತಿದ್ದಿಲ್ಲ ಅಂತಲೇ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಇವಾಗ ನಮ್ಮ ಮನೆ ನನಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನನಗೆ ಡೈವರ್ಸ್ ಕೊಡು, ನನಗೆ ವಿಷ ಕೊಡು, ಹಿಂಗೆಲ್ಲ ಫೋಟೋಸ್ ಯಾರಾದರೂ ರಿವೀಲ್ ಮಾಡ್ತಾರಾ ಸರ್? ಆ ಥರ ಫೋಟೋಸ್ ತೋರಿಸ್ತಿಂದ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ. ಫಸ್ಟ್ ಅದು ನಿಜನೋ ಸುಳ್ಳು ಅಂತ ತಿಳ್ಕೊಬೇಕು, ಆಮೇಲೆ ರಿವೀಲ್ ಮಾಡಬೇಕು. ಈಗ ಅದರಿಂದ ನಾವು ಆ ಫೋಟೋದಲ್ಲಿ ಇರೋರು ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ರೆ ಯಾರು ಸರ್